ಹೆಲೋ, ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು 19th ಎಪಿಸೋಡ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಜಿಯಾ ಈ ತರ ನಾಟಕ ಆಡ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದೋಗಿರೋ ತರ ಆಡ್ತಿರ್ತಾಳೆ. ಆಗ ನಾನು ಅವ್ರ ತಾಯಿ ಫುಲ್ಲು ಎದುರ್ಕೊಂಡು, ಜಿಯಾ ನಿನ್ನ ನೀನು ಸಂಭಾಳಿಸ್ಕೋ, ಫಸ್ಟ್ ಬ್ರದರ್ ಅಮ್ಮ ನಾನು ಸಹಾಯ ಮಾಡ್ತೀನಿ ಅನ್ಬಿಟ್ಟು ಜಿಯಾನ ಎತ್ಕೋತಾರೆ. ಇಲ್ಲಿ ಹಾರ್ದಿಕ್ ನೈನಾಗೆ ಬೈತಿರ್ತಾನೆ, ನೀನು ಇಲ್ಲೇ ಇರೋ, ನೀನು ಜಿಯಾಗೆ ಎಷ್ಟು ನೋವು ಕೊಟ್ಟಿದ್ಯಲ್ಲ ಅದ್ರ 100ರಷ್ಟು ನೋವು ನಾನು ನಿನಗೆ ಕೊಡ್ತೀನಿ. ನೈನಾ ಅದನ್ನೆಲ್ಲ ನೋಡ್ಬಿಟ್ಟು ಜೋರಾಗಿ ಕ್ಲಾಪ್ಸ್ ಮಾಡ್ತಾ ಅನ್ಬಿಲೀವೇಬಲ್ ಅಂತ ಅವಳ ಪಾಡಿಗಳು ಕೆಳಗ್ ನಡ್ಕೊಂಡು ಹೋಗ್ತಾಳೆ. ನೈನಾ ಕೆಳಗ್ ನಡ್ಕೊಂಡ್ ಬಂದ್ಮೇಲೆ ಹೇಳ್ತಾಳೆ, ಫೈನಲಿ ಈ ಡ್ರಾಮಾ ಇಲ್ಲಿಗೆ ಮುಗಿತಲ್ಲ, ನಂಗೆ ನಿಜವಾಗ್ಲೂ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ, ಹೊಟ್ಟೆಲಿ ಗುಡುಗುಡು ಸೌಂಡ್ ಕೂಡ ಕೇಳಿಸ್ತಿರುತ್ತೆ, ಬಿಡು ಏನಾದ್ರೂ ತಿನ್ನೋಣ ಸ್ವಲ್ಪ ಅಂತ ಅನ್ಬಿಟ್ಟು ಅವಳು ಬೇಜಾರಲ್ಲಿ ನಡ್ಕೊ ಬರ್ತಿರ್ತಾಳೆ. ನೈನಾ ಟೇಬಲ್ ಹತ್ರ ಬಂದಾಗ ಅಷ್ಟೊಂದು ವೆರೈಟಿ ಫುಡ್ ಇರೋದನ್ನ ನೋಡಿ, ವಾವ್ ಇಷ್ಟೊಂದು ಟೇಸ್ಟಿ ಫುಡ್ಸ್, ಅದ್ರಲ್ಲೂ ನನ್ನ ಫೇವ್ರೇಟ್ ಚಿಕನ್ ಲೆಗ್ ಪೀಸ್ ಕೂಡ ಇದೆ ಅಂತ ಅವಳು ಟೇಬಲ್ ಹತ್ರ ಕುತ್ಕೊಂಡು ಎಲ್ಲದನ್ನು ತಿಂತಿರ್ತಾಳೆ. ನೈನಾ ಲೆಗ್ ಪೀಸ್ ನ ತಿಂತಿದ್ದಂಗೆ ಅಲ್ಲಿ ಕಟ್ಲೆಟ್ಸ್ ಕೂಡ ಕಾಣಿಸುತ್ತೆ. ಅವಳು ಪಟ್ಟಂತ ಎದ್ಬಿಟ್ಟು ಸ್ಪೈಸಿ ಕಟ್ಲೆಟ್ಸ್ ಐ ಲವ್ ಯು ಅಂತ ಹೇಳ್ಕೊಂಡು ಅದನ್ನು ತಿಂತಿರ್ತಾಳೆ. ನೈನಾ ಕಟ್ಲೆಟ್ಸ್ ನ ತಿಂತ ಪರ್ಫೆಕ್ಟ್ ಆಗಿದೆ ಅಂತ ಅವಳು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾಳೆ. ನೈನಾ ಕಟ್ಲೆಟ್ಸ್ ನ ತಿಂತ ಪಕ್ಕದಲ್ಲಿ ಇನ್ನೊಂದು ಡಿಶ್ ಇರುತ್ತೆ, ಇದೇನಿದು ಅಂತ ಅನ್ಬಿಟ್ಟು ಮತ್ತೆ ಅಲ್ಲಿಗೂ ಓಡೋಗಿ ಅವಳು ಅದನ್ನು ತಿಂತಿರ್ತಾಳೆ. ವಾವ್ ಇದು ಪರ್ಫೆಕ್ಟ್ ಆಗಿದೆ, ಇದು ಸೂಪರ್ ಆಗಿದೆ ಹಂಗಂತ ಅವಳು ಅಲ್ಲಿರೋ ಎಲ್ಲಾ ಡಿಶಸ್ ನು ಟ್ರೈ ಮಾಡ್ತಿರ್ತಾಳೆ. ಇವತ್ತು ನಾನು ಎಲ್ಲಾನು ಟೇಸ್ಟ್ ಮಾಡ್ತೀನಿ, ಎಲ್ಲಾನು ತಿಂತೀನಿ, ಇವತ್ತು ಫುಲ್ ಟೇಬಲ್ ನಂದೆ. ಮುಂಚೆ ಆಗಿದ್ರೆ ಎಲ್ಲಾ ಟೇಬಲ್ಗೂ ನಾನು ರೀಚ್ ಆಗಕ್ಕೆ ಆಯ್ತಾ ಇರ್ಲಿಲ್ಲ, ಇವತ್ತಂತೂ ಎಲ್ಲಾನು ಚೆನ್ನಾಗಿ ತಿಂತೀನಿ. ಜಿಯಾ ನನ್ ಮೇಲೆ ಫೇಕ್ ಅಲಿಗೇಷನ್ಸ್ ಗಳನ್ನ ಹಾಕಿ ನನ್ ಮೇಲೆ ಕರುಣೆ ತೋರಿಸಿದ್ಲು ಅನ್ಸುತ್ತೆ ಅಂತ ನಾನು ಅವಳುಗಳೇ ಹೇಳ್ಕೊಂಡು ನಗ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಜಿಯಾನ ತೋರಿಸ್ತಾರೆ. ಇಲ್ಲಿ ಜಿಯಾ ನಿದ್ದೆ ಗಣ್ಣಲ್ಲಿ ಕನ್ವರ್ಸ್ತಿರೋ ತರ ನಾಟಕ ಆಡ್ತಿರ್ತಾಳೆ. ಆಗ ಪ್ಲೀಸ್ ನನ್ನ ತಳ್ಬೇಡಿ ಪ್ಲೀಸ್ ಅಂತ ಜೋರಾಗಿ ಕಿರ್ಸ್ಕೊಂಡು ಎದೊಳ್ತಾಳೆ. ಆಗ ನೇನ ಅವ್ರ ತಾಯಿ ಪಕ್ಕದಲ್ಲೇ ಕೂತ್ಕೊಂಡು, ಎದ್ರುಕೋಬೇಡ ಜಾನು, ಮಮ್ಮಿ ಇಲ್ಲೇ ಇದ್ದಾರೆ, ನಾನು ನಿನ್ಗೆ ಯಾವುದೇ ಏಟು ಬೀಳ್ದಂಗೆ ನೋಡ್ಕೋತೀನಿ, ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಜಿಯಾ ಅಂತೂ ಫುಲ್ ಡ್ರಾಮಾ ಮೋಡಲ್ ಇರ್ತಾಳೆ. ಇಲ್ಲಿ ಅವಳು ಅಳೋ ತರ ಎದ್ದು ಕುತ್ಕೋತಾಳೆ. ಆಮೇಲೆ ಎದ್ದು ಕುತ್ಕೊಂಡಿದ ತಕ್ಷಣ ಅವ್ರ ಅಮ್ಮನ್ನ ಹಗ್ ಮಾಡ್ಕೊಂಡು ಅಮ್ಮ ಮಮ್ಮಿ ಅಂತ ಅಳ್ತಿರ್ತಾಳೆ. ಜಿಯಾಗೆ ಈ ತರ ಎಲ್ಲ ಆಗ್ತಿರೋದನ್ನ ನೋಡಿ ಹಾರ್ದಿಕ್ಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಜಿಯಾ ನನಗಂತೂ ನಾನು ಸುಮ್ನೆ ಬಿಡಲ್ಲ, ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಜಿಯಾ ಡ್ರಾಮಾ ಮಾಡ್ತಾ ಹೇಳ್ತಿರ್ತಾಳೆ, ಅಣ್ಣ ಅಕ್ಕ ಇಲ್ಲಿ ಹೊಸ್ದಾಗಿ ಬಂದಿದ್ದಾಳೆ, ಅಕ್ಕಂಗೆ ಇಲ್ಲಿ ಅನ್ಸೇಫ್ ಫೀಲ್ ಆಗುತ್ತೆ, ತಪ್ಪೆಲ್ಲ ನಂದೆ, ನಾನೇ ಅವ್ರಿಗೆ ಕೋಪ ಬರ್ಸಿದ್ದು, ನೀವು ಅವ್ರ ಹತ್ರ ಏನು ಕೇಳಬೇಡಿ ಏನು ಹೇಳ್ಬೇಡಿ ಅಂತ ಹೇಳ್ಕೊಂಡು ಎಮೋಷ್ನಲ್ ಆಗಿ ಡ್ರಾಮಾ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಫಸ್ಟ್ ಬ್ರದರ್ ಕೂಡ ಫುಲ್ಲು ಕರ್ಗೋಗ್ಬಿಟ್ಟಿರ್ತಾನೆ. ನಿಜವಾಗ್ಲೂ ನೀನು ಎಷ್ಟು ಇನ್ನೋಸೆಂಟ್ ನೋಡು. ಇಲ್ಲಿ ಜಿಯಾ ಅವಳ ಡ್ರಾಮಾನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಂದು ಒಂದೇ ಒಂದು ಆಸೆ ಇದೆ ಅಷ್ಟೇ, ನೀವು ಯಾವತ್ತೂ ನನ್ನ ಬಿಟ್ಕೊಡ್ಬೇಡಿ, ನನಗೆ ಬರೀ ಮಾಮ್ ಡ್ಯಾಡ್ ನನ್ನ ಪ್ರೀತಿಯ ಬ್ರದರ್ಸ್ ಜೊತೆ ಇರಬೇಕು ಅನ್ನೋದೇ ನನ್ನ ಡ್ರೀಮು. ಜಿಯಾ ಅಳ್ತಾ ಹೇಳ್ತಿರ್ತಾಳೆ, ಅಕ್ಕ ನಂಗೆ ಎಷ್ಟೇ ಕಾಟ ಕೊಡ್ಲಿ ಏನೇ ತೊಂದರೆ ಕೊಡ್ಲಿ ನಾನು ಎಲ್ಲಾನು ಸಹಿಸ್ಕೋತೀನಿ, ನೀವು ಮಾತ್ರ ನನ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ಕೊಂಡು ಅವಳು ಅಳ್ತಿರ್ತಾಳೆ. ಜಿಯಾ ಮಾತನ್ನೆಲ್ಲ ಕೇಳಿ ನೇನ ಅವ್ರ ತಾಯಿ ಅಂತೂ ಫುಲ್ಲು ಎಮೋಷನಲ್ ಆಗ್ಬಿಡ್ತಾರೆ. ಇಲ್ಲಿ ಅವರು ಅಳ್ತಾ ಹೇಳ್ತಿರ್ತಾರೆ, ಹುಚ್ಚುಡ್ಗಿ ನೀನ ನನ್ನ ಮಗಳು, ನಿನ್ನ ನಾನು ಹೆಂಗ್ ಬಿಟ್ಕೊಡಕ್ಕಾಗುತ್ತೆ, ನಾವ್ ಯಾರು ನಿನ್ನ ಬಿಟ್ಕೊಡಲ್ಲ ಅಂತ ಜಿಯಾನ ಅವರು ಹಗ್ ಮಾಡ್ಕೋತಿರ್ತಾರೆ. ಹಾರ್ದಿಕ್ ನೇನಾಗೆ ಹೇಳಿರೋ ಮಾತನ್ನ ಜಿಯಾ ಕೂಡ ಕೇಳಿಸ್ಕೊಂಡಿರ್ತಾಳೆ. ನಾನು ಜಿಯಾ ಹತ್ರ ಮಾತಾಡಿ ಆಮೇಲೆ ಬಂದು ನಿನ್ಗೆ ಪಾಠ ಕಲಿಸ್ತೀನಿ ಅಂತ ಹೇಳಿದ್ನ ಇವಳು ನೆನ್ಸ್ಕೊಂಡು ಇಲ್ಲಿ ನಗ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.